ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಆಲಯದಲ್ಲಿ ಆಗಮೋಕ್ತವಾಗಿ ಅಷ್ಟೋತ್ತರ ಶತಕಳಸಾಭಿಷೇಕ. ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಘನವಾಗಿ ವಾರ್ಷಿಕ ಪವಿತ್ರೋತ್ಸವಗಳು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂಪ್ರದಾಯಬದ್ಧವಾಗಿ ಪಂಚಾಮೃತಾಭಿಷೇಕಗಳು. ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವವಾಗಿ ಸ್ವಾಮಿಯವರ ಗರುಡ ಸೇವೆ. ಶ್ರೀಶೈಲ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಕಡಲೆ ಬಸವಣ್ಣನಿಗೆ ವಿಶೇಷ ಪೂಜೆಗಳು. ಕೋಲಾರದ ಶ್ರೀ ದ್ರೌಪದಿ ಅಮ್ಮನವರ ಆಲಯದಲ್ಲಿ ಆಲಯ ವಾರ್ಷಿಕೋತ್ಸವಗಳ ಅಂಗವಾಗಿ ಪುಷ್ಪ ಪಲ್ಲಕ್ಕಿ ಸೇವೆ. ಬೆಂಗಳೂರು ಟಿಟಿಡಿ ಆಲಯದಲ್ಲಿ ಇಂದಿನಿಂದ ಪ್ರತಿದಿನ ಭಕ್ತರಿಗೆ ತಿರುಮಲ ಶ್ರೀವಾರಿ ಲಡ್ಡು ವಿತರಣೆ. ಬೆಂಗಳೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ವೈಭವೋಪೇತವಾಗಿ ಪಂಚಾಮೃತಾಭಿಷೇಕ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೇ ಬುಧವಾರದಂದು ಈ ಅಭಿಷೇಕವನ್ನು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಸಗಳನ್ನು ಪ್ರತಿಷ್ಠಾಪಿಸಿ ಕಳಸ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಸಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು.
ಸಿಕ್ಕದೆ ಬಹುದಿನಕ್ಕಾಗಿ ಸಿಕ್ಕದೆ ಬಹುದಿನಕ್ಕಾಗಿ ಧಿಮ್ ಧಿಮಿಕೆಂದು ಕುಣಿಸುವೆ ಬಾ ಚೆನ್ನಾಗಿ ಸಿಕ್ಕದೆ ಬಹುದಿನಕ್ಕಾಗಿ ಧಿಮ್ ಧಿಮಿಕೆಂದು ಕುಣಿಸುವೆ ಬಾ ಚೆನ್ನಾಗಿ ಗೋವಿಂದ ಅಹ ಗೋವಿಂದ ಅಹ ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಹೃದಯ ಕಮಲದೊಳಗೆನ್ನ ನಿನ್ನ ಪದ ಕಮಲವ ನೀದಯಗಯೋ ಮುನ್ನ ಹೃದಯ ಕಮಲದೊಳಗೆನ್ನ ನಿನ್ನ ಪದ ಕಮಲವ ನೀದಯಗಯೋ ಮುನ್ನ ಚೆದುರ ಕುಣಿಯೋ ಚಲ್ವರನ್ನ ಚೆದುರ ಕುಣಿಯೋ ಚಲ್ವರನ್ನ ವಿಭುಧರೊಡೆಯನೇ ನಿತ್ಯಾನಂದ ಶ್ರೀಕೃಷ್ಣ ಚೆದುರ ಕುಣಿಯೋ ಚೆಲ್ವರನ್ನ ವಿಭುಧರೊಡೆಯನೇ ನಿತ್ಯಾನಂದ ಶ್ರೀಕೃಷ್ಣ ಗೋವಿಂದ ಅಹ ಗೋವಿಂದ ಅಹ ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ 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 ಕೃಷ್ಣ. ಏಕಶಿಲಾ ನಗರವಾಗಿ ಪ್ರಖ್ಯಾತಿ ಪಡೆದಿರುವ ಕಡಪ ಜಿಲ್ಲೆಯ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಆಗಮುಕ್ತವಾಗಿ ಜರುಗುತ್ತಿವೆ. ವರ್ಷವಿಡೀ ಆಲಯದಲ್ಲಿ ನಿರ್ವಹಿಸುವ ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗುವ ದೋಷಗಳ ಪರಿಹಾರಾರ್ಥ ಈ ಉತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯ ಪ್ರಾಂಗಣದಲ್ಲಿ ಪವಿತ್ರ ಪ್ರತಿಷ್ಠೆ ವೈಭವವಾಗಿ ಜರುಗಿತು. ಮೊದಲಿಗೆ ಸೀತಾ ಲಕ್ಷ್ಮಣರ ಸಮೇತ ಶ್ರೀ ರಾಮಚಂದ್ರ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನರನ್ನಾಗಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ವಾಸುದೇವ ಪುಣ್ಯಾಹ ವಾಚನ, ದ್ವಾರ ತೋರಣ, ಧ್ವಜಕುಂಭಾರಾಧನೆ, ಪಾಲಿಕಾರಾಧನೆ, ಛತ್ರಾಬ್ಧಿ ಮಂಡಲಾರಾಧನೆ, ಮಹಾಕುಂಭ ಪ್ರತಿಷ್ಠಾನ, ಅಗ್ನಿ ಪ್ರತಿಷ್ಠೆಯನ್ನು ಪೂರ್ಣಗೊಳಿಸಿದರು. ಆನಂತರ ಪವಿತ್ರ ಪ್ರತಿಷ್ಠಾಂಗ ಹೋಮ, ಪರಿವಾರ ಹೋಮ, ಪವಿತ್ರೋತ್ಸವ ಹೋಮ, ಪ್ರಾಯಶ್ಚಿತ್ತ ಹೋಮ, ಲಘು ಪೂರ್ಣಾಹುತಿ, ಮಹಾನಿವೇದನೆ, ಮಂಗಳಾರತಿ, ಚತುರ್ವೇದ ಸ್ವಸ್ತಿ, ಶಾತ್ತುಮರೈ ಮತ್ತಿತರ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಮಂತ್ರಾಲಯದ ಶ್ರೀಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ವಿಶೇಷ ಆರಾಧನೆಗಳನ್ನು ನಿರ್ವಹಿಸಲಾಯಿತು. ಭಾದ್ರಪದ ಮಾಸೋತ್ಸವಗಳ ಅಂಗವಾಗಿ ಮೊದಲಿಗೆ ಶ್ರೀ ಗುರು ರಾಘವೇಂದ್ರರ ಮೂಲ ಬೃಂದಾವನಕ್ಕೆ ಅರ್ಚಕರು ಅಭಿಷೇಕ ಕೈಂಕರ್ಯಗಳನ್ನು ನಿರ್ವಹಿಸಿದರು. ಆನಂತರ ಆರತಿಯನ್ನು ಸಮರ್ಪಿಸಿ ಭಕ್ತರಿಗೆ ದರ್ಶನ ಕಲ್ಪಿಸಿದರು. ಹಾಗೆಯೇ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರ ಆಧ್ವರ್ಯದಲ್ಲಿ ಮೂಲರಾಮರಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಶ್ರೀಮಠದ ಪ್ರಾಂಗಣದಲ್ಲಿ ಶ್ರೀ ಪ್ರಹ್ಲಾದ ವರದರಿಗೆ ಸ್ವಾಮಿ ದೇವಾಲಯದಲ್ಲಿ ಗರುಡೋತ್ಸವ ಸೇವೆಯು ನಯನ ಮನೋಹರವಾಗಿ ಜರುಗಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಗರುಡ ಸೇವೆಯನ್ನು ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾದರು.
ಅರುಣಾಚಲಂ ಪುಣ್ಯಕ್ಷೇತ್ರದಲ್ಲಿ ಅಪ್ಪನ್ನನಿಗೆ ಪಲ್ಲಕ್ಕಿ ಉತ್ಸವವು ವೈಭವೋಪೇತವಾಗಿ ಜರುಗಿತು. ಶ್ರೀ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಆಲಯದಲ್ಲಿ ಮಾಸೋತ್ಸವಗಳು ಮಂಗಳಕರವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಉಭಯ ದೇವಿಯರ ಸಮೇತ ಅಪ್ಪನ್ನ ಉತ್ಸವ ಮೂರ್ತಿ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಸ್ವರ್ಣಾಭರಣ ಭೂಷಿತರಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರನ್ನಾಗಿಸಿದರು. ನಂತರ ವೈದಿಕ ಪೂಜೆಗಳೊಂದಿಗೆ ಸೇವೆ ಸಲ್ಲಿಸಿ ಆರತಿಯನ್ನು ಸಮರ್ಪಿಸಿ ತದನಂತರ ಪ್ರಬಂಧ ಪಠಣಯುಕ್ತವಾಗಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯ ಪ್ರದಕ್ಷಿಣೆಯಾಗಿ ಸ್ವಾಮಿ ಅಮ್ಮನವರಿಗೆ ತಿರುಬೀದಿ ಉತ್ಸವವನ್ನು ನಿರ್ವಹಿಸಿದರು. ಅಷ್ಟದಳ ಶಕ್ತಿಪೀಠ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲದಲ್ಲಿ ಕಡಲೆ ಬಸವಣ್ಣನಿಗೆ ವಿಶೇಷವಾಗಿ ವಿವಿಧ ಆರಾಧನೆಗಳು ಆಗಮೋಕ್ತವಾಗಿ ಜರುಗಿದವು. ಶ್ರೀ ನಂದೀಶ್ವರನ ಬೃಹತ್ ಆಕಾರ ಮೂರ್ತಿಗೆ ಲೋಕ ಕಲ್ಯಾಣಾರ್ಥ ಅಭಿಷೇಕಾದಿ ಆರಾಧನೆಗಳನ್ನು ನಿರ್ವಹಿಸಿದರು. ಮೊದಲಿಗೆ ಅರ್ಚಕರು ನಂದೀಶ್ವರ ಸನ್ನಿಧಿಯಲ್ಲಿ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಉಪಚಾರ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿದರು. ಆನಂತರ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಬಸವಣ್ಣನಿಗೆ ಹಲವು ಬಗೆಯ ದ್ರವ್ಯಗಳೊಂದಿಗೆ ಅಭಿಷೇಕಗಳನ್ನು ನಿರ್ವಹಿಸಿ ಆನಂತರ ಬಸವಣ್ಣನಿಗೆ ಕಡಲೆಯನ್ನು ನಿವೇದಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಮಲ ತಿರುಪತಿ ದೇವಸ್ಥಾನಂ ಭಕ್ತರಿಗಾಗಿ ಲಡ್ಡು ಪ್ರಸಾದವನ್ನು ನೇರವಾಗಿ ತಲುಪಿಸುವ ನಿಟ್ಟಿನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯಗಳಲ್ಲಿ ಲಡ್ಡು ಕೌಂಟರ್ಗಳನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಅಂಗವಾಗಿ ಚೆನ್ನೈ, ಬೆಂಗಳೂರು, ಅಮರಾವತಿ, ಹೈದರಾಬಾದ್ನಲ್ಲಿರುವ ಸಮಾಚಾರ ಕೇಂದ್ರಗಳಲ್ಲಿಯೂ ವಿತರಿಸಲಾಗುತ್ತಿದ್ದು, ಭಕ್ತರು ಈ ಸುವರ್ಣಾವಕಾಶವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕೆಂದು ಟಿಟಿಡಿಯು ವಿನಂತಿಸಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಇಂದಿನಿಂದ ಪ್ರತಿದಿನ ಲಡ್ಡು ಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಕಾಲಕ್ಕೆ ಪ್ರತೀಕವಾಗಿ ನಿಂತ ಶಿವಸ್ವರೂಪವೇ ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ಈ ಸ್ವಾಮಿಯವರ ಆರಾಧನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಸ್ವಾಮಿಯವರ ಆರಾಧನೆಯು ಮಹಾಶ್ರೇಯೋದಾಯಕ, ಸರ್ವಜನರ ಸುಖಶಾಂತಿಗಳು ವೃದ್ಧಿಯಾಗಲಿ ಎಂಬ ಸಂಕಲ್ಪದೊಂದಿಗೆ ಶ್ರೀ ಕಾಳಹಸ್ತಿ ಕ್ಷೇತ್ರದಲ್ಲಿ ಕಾಲಭೈರವನ ಆರಾಧನೆ ಪ್ರತ್ಯೇಕವಾಗಿ ಜರುಗಿತು. ಜ್ಞಾನ ಪ್ರಸೂನಾಂಬ ಸಮೇತ ವಾಯುಲಿಂಗೇಶ್ವರರ ಪ್ರಾಂಗಣದಲ್ಲಿ ಪ್ರತ್ಯೇಕವಾಗಿ ಆಸೀನರಾದ ಕಾಲಭೈರವನ ಸನ್ನಿಧಿಯಲ್ಲಿ ಅರ್ಚಕರು ಮೊದಲಿಗೆ ಗಣಪತಿ ಆರಾಧನೆಯನ್ನು ನಿರ್ವಹಿಸಿ ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಸ್ವಾಮಿಯವರಿಗೆ ಪಂಚಾಮೃತಗಳು, ಹಣ್ಣಿನ ರಸ, ಗಂಧ, ವಿಭೂತಿಗಳಂತಹ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ಪೂರ್ಣಗೊಳಿಸಿದರು. ಆನಂತರ ನಿಂಬೆ ಹಣ್ಣಿನ ಹಾರವನ್ನು ಸ್ವಾಮಿಯವರಿಗೆ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು.
ಭಕ್ತರು ಭಕ್ತಿಯಿಂದ ಸ್ವಾಮಿಯವರ ಕೈಂಕರ್ಯದಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿ ಪಾವನರಾದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಪಳ್ಯಗಿರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ದ್ರೌಪದಮ್ಮ ದೇವಾಲಯದಲ್ಲಿ ವಾರ್ಷಿಕ ಮಹೋತ್ಸವಗಳು ವಿಜೃಂಭಣೆಯಿಂದ ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು, ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ನಯನ ಮನೋಹರವಾಗಿ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿ ಸುಂದರವಾಗಿ ಅಲಂಕೃತವಾದ ದ್ರೌಪದಮ್ಮನವರ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಲಾಯಿತು. ಆನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಅನೇಕ ಮಂದಿ ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿರುವ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ನೆಲೆಸಿರುವ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ನಯನ ಮನೋಹರವಾಗಿ ನಿರ್ವಹಿಸಲಾಯಿತು. ಈ ಪ್ರಯುಕ್ತ ಮೊದಲಿಗೆ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪಗಳಿಂದ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು.
ಕರ್ನಾಟಕ ಗಡಿ ಭಾಗ ಹೊಸೂರು ಸಮೀಪದ ಸಬ್ಮಂಗಲ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಾದ್ರಪದ ಮಾಸದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಆಲಯದಲ್ಲಿ ಆಂಜನೇಯ ಸ್ವಾಮಿಯವರಿಗೆ ವಿವಿಧ ಅರ್ಚನೆಗಳನ್ನು ನಿರ್ವಹಿಸಿದರು. ನಂತರ ಸ್ವಾಮಿಯವರನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ದೀಪಾರಾಧನೆ ಮಾಡಿದರು. ತರುವಾಯ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ದೇವಾಲಯದ ಪ್ರಾಂಗಣದಲ್ಲಿ ರಥೋತ್ಸವವನ್ನು ನಿರ್ವಹಿಸಿದರು. ಭಾದ್ರಪದ ಮಾಸ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪಾವನರಾದರು. ಕೋಲಾರ ಜಿಲ್ಲೆ ಗರುಡಪಾಳ್ಯದಲ್ಲಿರುವ ಗ್ರಾಮ ದೇವತೆಗಳ ವಾರ್ಷಿಕ ಪೂಜೆಯು ವೈಭವದಿಂದ ಜರುಗಿತು. ಈ ನಿಮಿತ್ತ ಗ್ರಾಮದಲ್ಲಿರುವ ಮಾರಮ್ಮ, ಸತ್ಯಮ್ಮ, ಗಂಗಮ್ಮ, ಸುಕ್ಕಲಮ್ಮ, ಸಾಸುಲಮ್ಮ ಮತ್ತು ನಾಗದೇವರುಗಳಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಗ್ರಾಮದ ಒಂದೊಂದು ದೇವಾಲಯದಲ್ಲೂ ಗರ್ಭಗುಡಿಯಲ್ಲಿ ನೆಲೆಸಿರುವ ದೇವರುಗಳಿಗೆ ಫಲಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ವಿಶೇಷವಾಗಿ ಅಲಂಕರಿಸಿ ತದನಂತರ ಅಷ್ಟೋತ್ತರ ಧೂಪದೀಪ ನೈವೇದ್ಯದೊಂದಿಗೆ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಗ್ರಾಮದ ಎಲ್ಲ ದೇವಾಲಯಗಳಲ್ಲಿ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು.
ದೇವಯ್ಯ ಪಾರ್ಕ್ನಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಭಾದ್ರಪದ ಮಾಸದ ಬುಧವಾರದ ನಿಮಿತ್ತ ಗಣೇಶನಿಗೆ ವಿಶೇಷವಾಗಿ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮುಂತಾದ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಭಕ್ತರು ಈ ಪೂಜೆಗಳಲ್ಲಿ ಭಾಗಿಯಾಗಿ ಗಣಪತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ನೃತ್ಯ ನಿರ್ದೇಶಕಿ ದಿವ್ಯಾ ಭಟ್ ಅವರಿಂದ ಕಥಕ್ ನೃತ್ಯ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ವೆಂಕಟಶ್ಯಾಮಾಚಾರ್ಯ ಅವರಿಂದ ಶ್ರೀ ರಾಮನಾಮ ಮಹತ್ವ ಎಂಬ ಹರಿಕಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.